ನನ್ನ ಫೋನ್ ಸರಿಯಾಗಿ ಗೆ ರಿಂಗ್ ಆಯಿತು. ಕಾಲರು ಡಿ ನನ್ನದೇ ನಂಬರ್ ತೋರಿಸುತ್ತಿತ್ತು. ರಿಯಾ ಹಳ್ಳಿಯ ಕಟ್ಟಡದ ಚೆಡ್ನೆ ಮಹಡಿಯಲ್ಲಿರುವ ಒಂದು ಸಣ್ಣ ಅಪಾರ್ಟ್ಮೆಂಟ್ನಲ್ಲಿ ಒಬ್ಬಳೇ ವಾಸಿಸುತ್ತಿದ್ದಳು. ಹೊರಗಿನ ನಗದೆಂದಿಗೂ ನಿದ್ರಿಸುತ್ತಿರಲಿಲ್ಲ. ಆದರೆ ಅವಳ ಕೋಣೆಯ ಹೊರಗೆ ಮನ್ನವು ಭಾರವಾಗಿ ಆವರಿಸಿತ್ತು. ಎಂಬರೆಗೆ ಅವಳ ಓನ್ ವಿವರೇಟ್ ಆಯಿತು. ಕರೆ ಬರುತ್ತಿತ್ತು. ಕಾಲರ್ ಡಿ. ರಿಯಾ ಅವಳ ಉಸಿರು ನಿಂತಿತು. ಅವಳು ಮರ್ನರವಾಗಿ ನಕ್ಕಲು. ಇದು ಒಂದು ತಾಂತ್ರಿಕ ದೋಷೆಂದು ತನ್ನಷ್ಟಕ್ಕೆ ಹೇಳಿಕೊಂಡಳು. ಆದರೆ ಅವಳು ಕರೆಯನ್ನು ಕಡಿತಗೊಳಿಸುವ ಮೊದಲೇ ಅದು ನಿಂತು ಹೋಯಿತು. ತಕ್ಷಣವೇ ಒಂದು ಸಂದೇಶ ಬಂದ್. ಅಪರಿಚಿತ ಬಾಗಿಲವೇ ಅವಳ ಹಗ್ಗದೆ ವೇಗವಾಗಿ ಬಡಿಯಲು ಪ್ರಾರಂಭಿಸಿತು. ಒಂದು ಸಂಕನ್ ಸದ್ದು ಅಪಾರ್ಟ್ಮೆಂಟ್ನಲ್ಲಿ ಪ್ರತಿಧ್ವನಿಸಿತು. ಟಕ್ ಟಕ್. ರಿಯಾ ಹೆದರಿ ನಿಂತು ಹೋದರು. ಅವಳು ಬಾಗಿಲಿನ ಬಳಿಗೆ ಸದ್ದಿಲ್ಲದೆ ನಡೆದು ಪೀಪ್-ಹೋಲ್ ಮೂಲಕ ನೋಡಿದು. ಚಿನ್ನೂ ಇರಲಿಲ್ಲ. ಆದರೆ ನಂತರ ಅವಳ ಫೋನ್ ಮತ್ತೆ ರಿಂಗ್ ಆಯಿತು. ಅದೇ ನಂಬರ್. ಆ ಬಾರಿ ಅವಳು ಉತ್ತರಿಸಿದಳು. ಸ್ಪೀಕರ್ ಮೂಲಕ ಒಂದು ಪಿಸುಮಾತು ಕೇಳಿಸಿತು. ಇದು ನಾನು. ನನಗೆ ಹೆಚ್ಚು ಸಮಯವಿಲ್ಲ. ಅವಳ ಧ್ವನಿ. ನಿನ್ನ ಒಬ್ಬಳೇ ಇಲ್ಲ. ನಿನ್ನ ಹಿಂದೆ ಯಾರೋ ನಿಂತಿದ್ದಾರೆ. ರಿಯಾ ಚಾಲಿ ಕೋಣೆ ಅಚ್ಚರಿಕೆಯಿಂದ ಕೆರೂಪಕ್ಕೆ ವಿದಯುತ ಹಾಂಗುತ್ತದೆ. ಆ ಕೂಗಬೇಡ್, ಕದಬೇಡ್. ಅವ ದೀಪಗಳು ಮಿನುಗಿದವು. ಇದ್ದಕ್ಕಿದ್ದಂತೆ ಕತ್ತಲೆ, ಸಂಪೂರ್ಣ ಕತ್ತಲೆ. ಅವಳ ಓನ್ ಪರ್ದೆಯೇ ಈಕೆಗೆ ಬೆಳಕು. ಆಗ ಅವಳು ಕೇರಿದಳು. ಹೊಸಿರಾಟ್ ಕೋಣಿಂದಲ ಕೋಣೆ ಹೊಲಗಿಂದ. ಅವಳ ಫೋನ್ ಮತ್ತೆ ಬಜ ಮಾರಿತು. ಸಂದೇಶ. ಅವನು ನಿನ್ನಿಂದ 3 ಹೆಜ್ಜೆ ದೂರದಲ್ಲಿದ್ದಾನೆ. ಒಂದು ಮಾಡ ಹಲಗೆ ಸದ್ದು ಮಾರಿತು. 1 ಹೆಜ್ಜೆ. 2. ರಿಯಾ ತನ್ನ ಕೋನನ್ನು ಬಿಗಿಯಾಗಿ ಹಿಡಿದುಕೊಂಡಳು. ಪ್ರತಿ ಸ್ನಾಯು ಹೆಪ್ಪುಗಟ್ಟಿತ್ತು. ಫೋನ್ ಕೆಳಗೆ ಹಾಕು. 3ಗೆ ಹೌದಂತೆ ನಟಿಸು. ಅವಳು ಹಿಂಜರಿದಳು. ಆದರೆ ನಂತರ ಹಾಗೆಯೇ ಮಾಡಿದಳು. ಫೋನ್ ನೆಲಕ್ಕೆ ಬಿತ್ತು. ಅವಳು ಕುಸಿದು ಬಿದ್ದಳು. ಭಾರವಾದ ಹೆಜ್ಜೆಗಳು ಹತ್ತಿರ ಬಂದವು. 1-2 ಅವಳ ಮೇಲೆ ಆವರಿಸಿತು. ಒಬ್ಬ ಮನುಷ್ಯನ ಧ್ವನಿ ಪಿಸುಗುಟ್ಟಿತು. ಅವರು ಪ್ರಜ್ಞಾಹೀನನಾಗಿದ್ದಾರೆ. ನೀನನ್ನು ಒಮ್ಮೆ ಉತ್ತರಿಸಿತು. ಮುಗಿಸಿಬಿಡು. ಇದ್ದಕ್ಕಿದ್ದಂತೆ ಪೊಲೀಸ್ ಸಾರನ್. ಕೆಂಪು ಮತ್ತು ನೀಲಿ ದೀಪಗಳು ಕಿಟಕಿಗಳ ಮೂಲ ಮಿನುಗಿದವು. ಗೊಂದಲ ಉಂಟಾಯಿತು. ಆ ಮನುಷ್ಯರು ಓಡಿ ಹೋದರು. ಕಾಗಲು ರಿಯಾವನ್ನು ಅಲುಗಾಡಿಸಿ ಯಾಬಿಸಿದವು. ಮೇರ ನಿಮ್ಗೆ ಸರಿ ಇದೆಯಾ? ಅವಳು ಸುತ್ತಲೂ ನೋಡಿಟ್. ನೀವು ಸರಿಯಾದ ಸಮಯಕ್ಕೆ ನಮಗೆ ಕರೆ ಮಾಡಿದ್ದೀರಿ, ಒಬ್ಬ ಅಧಿಕಾರಿ ಹೇಳಿದರು. ರಿಯಾ ಗೊಂದಲಿಂದ ನೋಡಿದಳು. ನಾನು ಯಾರಿಗೂ ಕರೆ ಮಾಡಿನ್. ಅಧಿಕಾರಿ ತನ್ನ ಫೋನ್ ಅನ್ನು ಅವಳಿಗೆ ತೋರಿಸಿದರು. ತುರ್ತು ಕರೆ. 2 ಕರೆ ಮಾಡಿದವರು ರಿಯಾ. ಆ ರಾತ್ರಿ ನಿದ್ರೆ ಬರ್ದೆ ರಿಯಾ ತನ್ನ ಇತಿಹಾಸವನ್ನು ಪರಿಶೀಲಿಸಿದರು. ಹೊರ ಹೋಗುವ ಕರೆ ಇರಲ್ಲ. ಕೇವಲ ಒಂದು ಕೊನೆ ಒಲಿಸಿದ ಆಡಿಯೋ ಫೈಲ್. ಸಿಡಿಎಂಗೆ ರೆಕಾರ್ಡ್ ಮಾಡಲಾಗಿದೆ. ಅವಳು ಬ್ಲೇ ಒತ್ತಿದರು. ಅವಳ ಸ್ವಂತ ಧ್ವನಿ ಪಿಸುಗುಟ್ಟಿತು. ನೀನು ಇದನ್ನು ಕೇಳುತ್ತಿದ್ದರೆ ನೀನು ಬದುಕಿದ್ದೀಯಾ ಎಂದನ್. ಮುಂದಿನ ಬಾರಿ ನನಗೆ ಸಹಾಯ ಮಾಡಲು ಸಾಧ್ಯವಾಗುವುದಿಲ್ಲ. ಪರ್ದೆ ಕಪ್ಪಾಯಿತು. ಸಮಿ ಪ್ರದರ್ಶಿಸಿದ್ದು ಡೋಸ್ಟೆಡೇಎಂ. ಕೊನೆಯ ಸಾಲು ಯೂಟ್ಯೂಬ್ಗೆ ಸೂಕ್ತವಾಗಿದೆ. ಕೆಲವು ಕರೆಗಳು ಅಪರಿಚಿತರಿಂದ ಬರುವುದಿಲ್ಲ. ಅವು ಅವಿಷ್ಯದಿಂದ ಬರುತ್ತವೆ.